ಕಾವೇರಿ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಇಲ್ಲಿ ಅಸಹಾಯಕರಾದ್ರ ಅನ್ನುವಂಥ ಪ್ರಶ್ನೆ. ನೋಡಿ, ಕಾವೇರಿದಂತಹ ಕಿಚ್ಚು ಕಾವೇರಿ ವಿಚಾರವಾಗಿ CWMA ಆದೇಶವನ್ನ ನಾವು ಒಪ್ಪಲ್ಲ. ಕಾವೇರಿ ವಿವಾದದ ಬಳಿಕ ಸಿಎಂ ಡಿ.ಕೆ. ಶಿವಕುಮಾರ್ ರಿಯಾಕ್ಷನ್ ಅನ್ನು ನೀಡಿದ್ದಾರೆ. ಕಾವೇರಿ ವಿಚಾರದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅಸಹಾಯಕರಾದ್ರ. ಕಾವೇರಿದ ಕಿಚ್ಚು CWMA ಆದೇಶವನ್ನು ನಾವು ಒಪ್ಪಲ್ಲ. ಕಾವೇರಿ ವಿವಾದದ ಬಳಿಕ ಸಿಎಂ ಡಿ.ಕೆ. ಶಿವಕುಮಾರ್ ರಿಯಾಕ್ಷನ್ ಅನ್ನು ನೀಡಿದ್ದಾರೆ. ನಿನ್ನೆ ನಮ್ಮ ಕಾವೇರಿಯ ಮುಂದಿನ ನಡೆಯ ಬಗ್ಗೆ ದೆಹಲಿಯಲ್ಲಿ ಸರ್ವಪಕ್ಷಗಳ ಸಭೆ ನಡೆಯಲಿದೆ. ವಿರೋಧ ಪಕ್ಷದ ನಾಯಕರು ಸಹ ಕೆಲ ಸಲಹೆಯನ್ನ ಕೊಟ್ಟಿದ್ದಾರೆ. ಮೇಲ್ಮನವಿಯನ್ನ ಸಲ್ಲಿಸುವಂತಹ ಬಗ್ಗೆ ಸಂಸದರು ರೆಸ್ಪಾನ್ಸ್ ಅನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ಸಂಸದರು ಬಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನ ಮಾಡಿದ್ದಾರೆ. ಮೇಲ್ಮನವಿ ಸಲ್ಲಿಸುವಂತಹ ಬಗ್ಗೆ ಜೋಶಿ ಸೋಮಣ್ಣ ಜೊತೆ ಚರ್ಚೆಯನ್ನ ಮಾಡಿದ್ದೇನೆ. ಅವರು ಕೂಡ ಅವರ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಕಾವೇರಿ ವಿಚಾರದಲ್ಲಿ ಕೇಂದ್ರ ಸಚಿವರ ಬಳಿ ಬಿಜೆಪಿ ಸಂಸದರು ಒತ್ತಡವನ್ನ ಹಾಕಿದ್ದಾರೆ. ಆದರೆ CWMA ಹೇಳಿರೋದನ್ನ ವಾಪಸ್ ಪಡೆಯಲು ಆಗಲ್ಲ. ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸರ್ಕಾರಕ್ಕೆ ಹೇಳಿದೆ. ರಾಜ್ಯದ ಹಿತವನ್ನ ಕಾಪಾಡಬೇಕು, ಇದು ನನ್ನ ಕರ್ತವ್ಯ. ಕಷ್ಟ ಕಾಲದಲ್ಲಿ ನಮ್ಮ ರೈತರ ಬಗ್ಗೆ ನಮಗೆ ಅರಿವಿದೆ. ಯಾರಿಗೆ ಏನು ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡ್ತೇವೆ. ಯಾರಿಗೆ ಏನು ರಕ್ಷಣೆಯನ್ನು ಕೊಡಬೇಕು ಅದನ್ನು ಮಾಡ್ತೀವಿ ನಾವು. ರಾಜ್ಯದ ರೈತರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಈ ರೀತಿ ಭರವಸೆಯನ್ನ ನೀಡಿದ್ದಾರೆ. ಎಲ್ಲೋ ಒಂದು ಕಡೆ ಕಾವೇರಿ ವಿಚಾರದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಸಹಾಯಕರಾದ್ರ ಅನ್ನುವಂತಹ ಪ್ರಶ್ನೆಯಲ್ಲಿ ಮೂಡುತ್ತೆ. ಅವರು ಬಿಡಬೇಕು ಅಂತ ನಿನ್ನೆ ನಮ್ಮ ವಾದನ ರಿಜೆಕ್ಟ್ ಮಾಡಿದ್ದಾರೆ. ಮುಂದಕ್ಕೆ ಏನು ಮಾಡಬೇಕು ಅಂತ ಆಲ್ ಪಾರ್ಟಿ ಲೀಡರ್ಸ್ನ ಮೀಟಿಂಗ್ ಕರೆದಿದ್ದೇನೆ. ಫಾರ್ಮರ್ ಚೀಫ್ ಮಿನಿಸ್ಟರ್ಸು ಕರೆದಿದ್ದೇವೆ. ನಮ್ಮ ವಿರೋಧ ಪಕ್ಷದ ನಾಯಕರುಗಳನ್ನ ಕೂಡ ಕರೆದಿದ್ದೇವೆ. ಅವರೆಲ್ಲ ಬರ್ತಾರೆ. ಅವ್ರ ಸಲಹೆ ಕೂಡ ಕೇಳ್ತೀವಿ. ಲೀಗಲ್ ಟೀಮ್ ಹೇಳಿದ್ದೇವೆ. ಹಿಂದೆ ಇಂಥ ಸಂದರ್ಭದಲ್ಲಿ ಏನೇನು ಆಗಿದೆ ಅನ್ನೋದು ಕೂಡ ಅವರು ಕೂಡ ಎಕ್ಸಾಮಿನ್ ಮಾಡೋಕ್ಕೆ ಹೇಳಿದ್ದೇನೆ. ಅದಾದ ಮೇಲೆ ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀವಿ. ಅಂಟಿಲ್ ನಾನು ನನ್ನ ಡೆಲ್ಲಿ ಲೀಗಲ್ ಟೀಮ್, ನಮ್ಮ ಅಡ್ವೊಕೇಟ್ ಜನರಲ್ ಅವರ ಸಲಹೆ ಮತ್ತು ನಮ್ಮ ಆಲ್ ಫಾರ್ಮರ್ ಚೀಫ್ ಮಿನಿಸ್ಟರ್ಸು ಮತ್ತು ಅಪೋಸಿಷನ್ ಲೀಡರ್ಸ್ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾನು ಯಾವ ತೀರ್ಮಾನನೂ ಮಾಡೋದಿಲ್ಲ. ಅವರು ಬಿಡಬೇಕು ಅಂತ ನಿನ್ನೆ ನಮ್ಮ ಏನು ಕರ್ನಾಟಕದಲ್ಲಿ ಈಗ ಕಾವೇರಿಯ ಕಿಚ್ಚು ಜೋರಾಗಿದೆ. ಎಲ್ಲ ಒಂದು ಕಡೆ ಕಾವೇರಿ ವಿಚಾರವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಸಹಾಯಕರಾದ್ರ ಅನ್ನುವಂತಹ ಪ್ರಶ್ನೆಯಲ್ಲಿ ಮೂಡುತ್ತೆ. ಈಗಾಗಲೇ CWMA ಆದೇಶವನ್ನು ನೀಡಿದೆ. ಇದರ ಬಗ್ಗೆ ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಸಲಹೆಯನ್ನು ವಿರೋಧ ಪಕ್ಷದವರು ನೀಡಿರುವಂಥದ್ದು. ಕಷ್ಟ ಕಾಲದಲ್ಲಿ ನಮ್ಮ ರೈತರಿಗೆ ನಾವು ಏನು ಮಾಡಬೇಕದನ್ನು ಮಾಡ್ತೀವಿ, ಯಾರಿಗೇನು ರಕ್ಷಣೆಯನ್ನು ಮಾಡಬೇಕೋ ಅದನ್ನು ನಾವು ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಕಾವೇರಿ ವಿಚಾರವಾಗಿ ರಾಜ್ಯದ ರೈತರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಭರವಸೆಯನ್ನು ನೀಡಿದ್ದಾರೆ. ನಮ್ಮ ಸಂಸದರ ಮೀಟಿಂಗ್ ಕರೆದಿದ್ದೇವೆ. ದೆಹಲಿಯಲ್ಲಿ ಎಲ್ಲ ಸಂಸದರು ಬಂದು ಒಂದು ಒಳ್ಳೆಯ ರೆಸ್ಪಾನ್ಸನ್ನು ಮಾಡಿದ್ದಾರೆ. ನಮ್ಮ ಕೇಂದ್ರದ ಸಚಿವರು 3 ಜನ ನಮ್ಮ ಆಹ್ವಾನಕ್ಕೆ ಬಂದಿದ್ದರು. ಜೋಶಿ, ಸೋಮಣ್ಣ ಇವರೆಲ್ಲರೂ ಮಾತಾಡಿದರು. ಶೋಭಕ್ಕ ಎಲ್ಲರೂ ಕೂತು ಮಾತನಾಡಿದ್ವಿ. ಕಾವೇರಿ ವಿವಾದದ ಬಳಿಕವಾಗಿ ಫಸ್ಟ್ ರಿಯಾಕ್ಷನನ್ನು ಕೊಟ್ಟುವಂಥದ್ದು. ನಿನ್ನೆ ನಮ್ಮ ACS ಮಾತನಾಡುವಂಥದ್ದು. ಕಾವೇರಿ ಮುಂದಿನ ನಡೆಯ ಬಗ್ಗೆ ದೆಹಲಿಯಲ್ಲಿ ಸರ್ವಪಕ್ಷಗಳ ಸಭೆ ನಡೆದಿದ್ದು. ವಿರೋಧ ಪಕ್ಷದ ನಾಯಕರ ಸಹ ಒಂದು ಸಲಹೆಯನ್ನು ಪಡೆದುಕೊಂಡಿರುವಂಥದ್ದು. ಮೇಲ್ಮನವಿಯನ್ನು ಸಲ್ಲಿಸುವಂತಹ ಬಗ್ಗೆ ಸಂಸದರು ರೆಸ್ಪಾನ್ಸ್ ನೀಡಿದ್ದಾರೆ. ಮೇಲ್ಮನವಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಇನ್ನು ದೆಹಲಿಯಲ್ಲಿ ಸಂಸದರು ಒಂದು ಒಳ್ಳೆಯ ರೆಸ್ಪಾನ್ಸನ್ನು ನೀಡಿದ್ದಾರೆ. ಈ ವಿಚಾರವಾಗಿ ಅವರು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ಕೇಂದ್ರ ಸಚಿವರ ಬಳಿ ಒತ್ತಡವನ್ನು ಹಾಕಿದ್ದಾರೆ ಅವರು. ಆದರೆ CWMA ಹೇಳಿರೋದನ್ನು ವಾಪಸ್ ಪಡೆಯಲು ಆಗೋದಿಲ್ಲ. ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದೆ. ಇವತ್ತು ಒಳಹರಿವು ಸ್ವಲ್ಪ ರೀತಿಯ ವಾತಾವರಣ ಕಾಣ್ತಾ ಇದೆ. ಹಾಗಾಗಿ ನೋಡಬೇಕು ಅಂತ ಹೇಳಿ ಇಲ್ಲಿ ಫಸ್ಟ್ ರಿಯಾಕ್ಷನನ್ನು ನೀಡುವಂಥದ್ದು. ಅಂದರೆ ಏನು ಕಾವೇರಿ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿ.ಕೆ. ಶಿವಕುಮಾರ್ ಇಲ್ಲಿ ಮಾತನಾಡಿದ್ದಾರೆ. ಅಂದರೆ ಮೇಲ್ಮನವಿಯನ್ನು ಸಲ್ಲಿಸುವಂಥ ವಿಚಾರವಾಗಿ ಈಗ ಎಲ್ಲರೂ ಸಲಹೆಯನ್ನು ನೀಡಿರುವಂಥದ್ದು.